ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕೃಷ್ಣ, ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಾನು ಕೇಳಿದ್ನಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ಪ್ರೈಸ್ ಅನ್ನೋ ರೀತಿ ಕೊಟ್ಟಿದ್ಯಾ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಹಾಗೆ ಮಾಡ್ದೆ, ಅವ್ರ ಜೊತೆ ಊಟ ಮಾಡೋ ಹಾಗೆ ಮಾಡ್ದೆ. ಅಷ್ಟೇ ಯಾಕೆ, ಹೋಗ್ತಿದ್ದ ನನ್ನ ಜೀವನ ಅವರಿಂದನೇ ಕಾಪಾಡೋ ಹಾಗೆ ಮಾಡ್ದೆ. ಅವ್ರು ಕೊಟ್ಟು ಉಸಿರಿಂದನೇ ಇವತ್ತು ನಾನು ನಿನ್ನ ಮುಂದೆ ಕೂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ನೀನು ಯಾವಾಗಲೂ ಹೀಗೆ ಇರು. ನನ್ನ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಇನ್ಸಿಡೆಂಟು ಅವ್ರ ನೆನಪಿಂದನೇ ತುಂಬೋ ಹಾಗೆ ಮಾಡು. ಬಾ ದೇವಾ, ಏನೇ ಇದು? ಮನೆಯೆಲ್ಲ ಹೀಗೆ ಹೊಗೆ ಮಾಡಿಟ್ಟಿದ್ಯಾ? ಹೋಗೆ ಅಲ್ಲ ಶಾಂತಿ ಬೇಬಿ, ಸಾಮ್ರಾಣಿ. ನಾನು ಬೆಳಗ್ಗೆ ಇದು ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವತ್ತು ನಿನಗೆ ದೇವ್ರ ಮನೆ ಕೆಲಸಕ್ಕೆ ರೆಸ್ಟ್. ಏನಿದು, ನೆನ್ನೆಗೂ ಇವತ್ತಿಗೂ ಇಷ್ಟೊಂದು ಚೇಂಜಸ್ಸಾ? ಏನೋ ಗೊತ್ತಿಲ್ಲ ಕಣೆ ಅಕ್ಕ, ನಿನ್ನೆಯಿಂದ ಎಲ್ಲ ಕಡೆಯಿಂದನೂ ತುಂಬಾ ಪಾಸಿಟಿವ್ ಆಯ್ತು. ಹೂ ಬಂದ್ರಾ? ಬನ್ನಿ. ಅಬ್ಬಾ, ಏನ್ರೋ ಇದು, ಇಬ್ರು ಎಷ್ಟು ಮುದ್ದೆ ಕಾಣಿಸ್ತಿದ್ದೀರಾ ಗೊತ್ತಾ? ಪೂಜೆ ಮುಗಿಯೋ ಟೈಮ್ಗೆ ಇಬ್ರು ಕರೆಕ್ಟ್ ಆಗಿ ಬಂದಿದ್ರೆ. ಬನ್ನಿ. ಯಾರೋ ನಿಮ್ಗೆ ಬೆಳಗ್ಗೆನೆ ಈಗ ಡ್ರೆಸ್ ಮಾಡ್ಕೊಂಬರಕ್ ಹೇಳಿದ್ದು? ಅಜ್ಜಿ, ರಾಧಾಕೃಷ್ಣ ಕಾಸ್ಟ್ಯೂಮ್ ಬಂದೆ. ಅಕ್ಕ ಸಕ್ಕರೆ ಪೊಂಗಲ್ ಕೊಡ್ತೀನಿ ಅಂದ್ಲು. ಅಲ್ವೇ, ನಿನ್ನೆ ಪೂಲೊಳಗ್ ಬಿದ್ಯಲ್ಲ, ತಲೆಗೆಲೆ ಏನಾದ್ರು ಏಟಾಯ್ತಾ? ಹೋಗಿ ಅಕ್ಕ. ಥ್ಯಾಂಕ್ ಯು ಅಕ್ಕ. ಸಕ್ಕರೆ ಪೊಂಗಲ್ ತಿನ್ನೋದಾಯ್ತು ತಾನೆ? ನನಗೆ ಸ್ಕೂಲಿಗೆ ಲೇಟ್ ಆಗುತ್ತೆ. ಬನ್ನಿ. ಬಾಯ್ ಅಕ್ಕ. ಬಾಯ್. ಆಗ್ಲಿಂದ ನೋಡ್ತಾ ಇದ್ದೀನಿ, ವಿಚಿತ್ರವಾಗಿ ಆಡ್ತಿದ್ಯಲ್ಲ, ಏನಾಗಿದೆ ನಿನ್ಗೆ? ಇದ್ರಲ್ಲಿ ವಿಚಿತ್ರ ಏನೇ ಬಂತು ಅಕ್ಕ? ನಾನೇನೇನು ಕೇಳ್ಕೊಂಡಿದ್ದೀನೋ ಅದನ್ನೆಲ್ಲ ನನ್ನ ಕೃಷ್ಣ ನೆರವೇರಿಸಿದ್ದಾನೆ. ಅದಕ್ಕೆ ಸಣ್ಣದಾಗ ಒಂದು ಪೂಜೆ ಮಾಡಿ ಚಿಕ್ಕದಾಗ ಒಂದು ಥ್ಯಾಂಕ್ಸ್ ಹೇಳಿದೆ. ಅಂಥದ್ದೇನು ಮಾಡಿರೋದು ನಿನ್ ಜೀವನದಲ್ಲಿ ಆ ಕೃಷ್ಣ? ಎಲ್ಲ ನೆರವೇರಿಸಿದ್ದಾನೆ. ಈಗ ನಿನ್ನ ಲೈಫಲ್ಲಿ ಎಲ್ಲ ಒಳ್ಳೇದಾಗ್ತಿದೆಯಲ್ಲ, ನಾನು ಅದಕ್ಕೂ ಸೇರಿಸಿ ಪೂಜೆ ಮಾಡ್ತೀನಿ. ಹೋಗ್ಲಿ ಬಿಡೆ, ಏನೋ ಖುಷಿಗೆ ಅಂತ ಪೂಜೆ ಮಾಡಿದಾಳಲ್ಲ, ಅದರಿಂದ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಏನ್ ತಪ್ಪು? ಮಾಡ್ಕೊಳ್ಳಿ ಬಿಡು. ಹಾಗೇಳಜಿ. ಅಕ್ಕ, ಎಂಗೇಜ್ಮೆಂಟ್ಗೆ ಬಟ್ಟೆ ತಗೊಳಕ್ ಹೋಗ್ಬೇಕು. ನೀನ್ ಹೋಗಿ ಬೇಗ ರೆಡಿ ಆಗು, ನಾನು ಹೋಗಿ ರೆಡಿ ಆಗ್ತೀನಿ. ಅಲ್ವೇ, ನಾವು 10 ಗಂಟೆಗೆ ಹೊರಡ್ಬೇಕಾಗಿರೋದು, ಇನ್ನ 7 ಗಂಟೆನೂ ಆಗಿಲ್ಲ. ಗೊತ್ತು. ಕರುನಾಡ ಕಣ್ಣ